ಬಾಗೇಪಲ್ಲಿ ತಾಲೂಕಿನ ಗೂಳೂರಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅನ್ನದಾನ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಕಿಸಾನ್ ಗೋಷ್ಠಿಯಲ್ಲಿ ರೈತರೊಂದಿಗೆ ಸಂವಾದದಲ್ಲಿ ಭಾಗಿಯಾಗಿ ಮಾತನಾಡಿದ ಎಸ್ಬಿಐ ಪ್ರಾದೇಶಿಕ ಕಚೇರಿ ಮುಖ್ಯ ವ್ಯವಸ್ಥಾಪಕ ಮಾರುತೇಶ್, ರೈತರ ಅವಶ್ಯಕತೆಗಳನ್ನು ಪೂರೈಸಲು ಎಸ್ಬಿಐ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮದ ಉದ್ದೇಶ ರೈತರಿಗೆ ಬ್ಯಾಂಕ್ನಿಂದ ಪಡೆಯಬಹುದಾದ ಸೌಲಭ್ಯಗಳು, ಅನುಕೂಲಗಳ ಬಗ್ಗೆ ಮಾಹಿತಿ ನೀಡುವುದು ಎಂದರು. ಪ್ರತಿಯೊಬ್ಬ ರೈತನು ಪ್ರಗತಿಪರ ರೈತರಾಗುವಂತೆ ಪ್ರೇರೇಪಿಸುವುದು, ಸಾಧಕ ರೈತರನ್ನ ಪ್ರೋತ್ಸಾಹಿಸುವುದು, ರೈತರ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಲು ಮಾರ್ಗದರ್ಶನ ನೀಡುವುದು ಗೂಳೂರು ಹೈನುಗಾರಿಕೆಯಲ್ಲಿ ಉತ್ತಮ ಸಾಧನೆ ತೋರುತ್ತಿರುವ ಪ್ರದೇಶವಾಗಿದೆ. ಇದು ಹೆಮ್ಮೆಯ ವಿಚಾರ. ಇಲ್ಲಿನ ಪ್ರಗತಿಪರ ರೈತರೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿರುವುದು ಸೌಭಾಗ್ಯ. ಬ್ಯಾಂಕ್ನಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಬಳಸಿಕೊಂಡು ಉದ್ಯಮಗಳಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಹಾರೈಸಿದರು. ನಿಮ್ಮನ್ನು ನಾವು ಏನಾದರೂ ಸಾಲ ಮಾಡಿದ್ದಾರೆ ಹೊರಟಿಗೆ ಮಾಡಲಿಕ್ಕಿಲ್ಲ. ನೀವು ಯಾವ ದೊಡ್ಡ ಮಟ್ಟದಲ್ಲಿ 4 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ಕಿಡ್ನಿ, ಬೋಟಿ, ಶೀಟ್ರಿ ನಮ್ದು ವಿಶೇಷವಾದಂಥ ಜಮೀನಿದೆ, ಸಾಕಷ್ಟು ವ್ಯವಸ್ಥೆ ಇದೆ. ನಾನು ಮಾಡ್ತೇನೆ ಸರ್. ಗ್ರಾಮೀಣ ಸಂಸ್ಕೃತಿ, ಜನರ ಸ್ವಭಾವ ನೋಡಿದಾಗ ಸಂತಸ ಮೂಡುತ್ತದೆ. ಒಟ್ಟು ಕುಟುಂಬಗಳು ಎಂದಿಗೂ ಇರುವ ಗ್ರಾಮೀಣ ಪ್ರದೇಶದ ಸನ್ನಿವೇಶ ಸಂತಸ ತರಿಸುತ್ತದೆ. ಬ್ಯಾಂಕ್ ಸೇವೆ ಮತ್ತಷ್ಟು ಸುಧಾರಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ವಿವಿಧ ಉಪಯೋಗಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಎಸ್ಬಿಐ ಸದಾ ಮುಂಚೂಣಿಯಲ್ಲಿದೆ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ನೆರವು ನೀಡಲಾಗುತ್ತದೆ ಎಂದರು. ಇಲ್ಲಿನ ಬ್ಯಾಂಕಿಗೆ ಸ್ಥಳಾವಕಾಶದ ಕೊರತೆ ಇದ್ದು ಶೀಘ್ರವೇ ಅದನ್ನು ಪರಿಹರಿಸಿ ಜನರ ಬೇಡಿಕೆಯಂತೆ ಗೂಳೂರಿನಲ್ಲಿ ಎಟಿಎಂ ಬದಲಿಗೆ ಹಣ ಡ್ರಾ ಮಾಡುವುದು ಮತ್ತು ಜಮೆ ಮಾಡುವ ಯಂತ್ರವನ್ನ ಅಳವಡಿಸಲಾಗುತ್ತದೆ ಎಂದರು. ಸಂಧ್ಯಾ ಶಿಬಿರ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ತೋರಿದ ಪ್ರಗತಿಪರ ರೈತರು, ಯುವ ಉದ್ಯಮಿಗಳನ್ನ ಎಸ್ಬಿಐನಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಗೂಳೂರು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ಜನಪದ ನೃತ್ಯ ಮನಸೂರೆಗೊಂಡಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟರಾಯಪ್ಪ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬೈಯಪ್ಪ, ಮಲ್ಲಿಕಾರ್ಜುನಪ್ಪ, ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.